ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಟೈಮ್ ಬಂದು 8:54 ಆಗಿದೆ. ಜಸ್ಟ್ ಇವಾಗ ಸ್ಟಾರ್ಟ್ ಆಯ್ತು ನನ್ನ ಪ್ರಯಾಣ ಟು ಮೋಕಾ. ಅರೆ ಏನ್ಟ್ರಿ ಇದೆ? 8:55 ಆಗಿದೆ ಟೈಮ್. ಪ್ರೆಸೆಂಟ್ ಸಂಗನಕಲ್ ಕ್ರಾಸ್ ಆಗಿದ್ದೀವಿ. ಮೋಕಾ ರೋಡಲ್ಲಿ ಇದ್ದೀನಿ. ಗೆಸ್ ಮಾಡಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದು ಎಲ್ಲರೂ ವಿಡಿಯೋ ಲಾಸ್ಟಲ್ಲಿ ಗೊತ್ತಾಗುತ್ತೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತೇಳಿ. ಎಲ್ಲಿವರೆಗೆ ಹೇಳಲ್ಲ. ಈ ರೋಡ್ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಆಲ್ಮೋಸ್ಟ್ ಆಲ್. ಆದ್ರೂ ನೀವು ಅಂದ್ಕೊಂಡಿದ್ದವರು ಅಲ್ಲ ಅಂತೇಳಿ ನಂದು. ನೋಡುವ. ಫಸ್ಟ್ ಸ್ಮಾಲ್ ಟೋಲ್ ಆಫ್ ಅವರ್ ಜರ್ನಿ, ಅಶೋಕ್ ನಗರ ಕ್ಯಾಂಪ್ ಟೋಲ್ ಪ್ಲಾಜಾ. Time 9:26. 40 ಕಿಲೋಮೀಟರ್ ಬಂದಿದ್ದೀನಿ ಅಷ್ಟೇ. ಅಚ್ಚಾ. ಜಸ್ಟ್ 10 ಕಿಲೋಮೀಟರ್ಸ್ ರೋಡ್ ಚೆನ್ನಾಗಿತ್ತು. ಆದ್ಮೇಲೆ ಮತ್ತೆ ಇದೇ ರೋಡ್ ಬಂದು ಸಿಂಗಲ್ ವೇ. ಯಾವಾಗ ಚೆನ್ನಾಗಿ ಸಿಗುತ್ತೋ ಯಾವಾಗ ಸಿಗುತ್ತೋ ಏನೋ ಗೊತ್ತೇ ಇಲ್ಲ. ಹೆಂಗಿದೆ ನೋಡಿ ರೋಡ್. ಪ್ಯಾಜಸ್ ಫುಲ್ ಪ್ಯಾಜಸ್ ಇದಾವೆ. ಇದು ಆಂಧ್ರ. ಹೌದು, ಅದು ಈ ಕಡೆ ಟ್ರೈನ್ ಸ್ಟಾಪ್. ಲೋಕಲ್ ಟ್ರೈನ್. ಲಿಟ್ರಲಿ 15 ಮಿನಿಟ್ಸ್ ಆಯ್ತು ವೇಟ್ ಮಾಡೋಕ್ಕೆ. 15 to 20 ಮಿನಿಟ್ಸ್ ಆಯ್ತು ವೇಟ್ ಮಾಡೋಕ್ಕೆ. ಟೈಮ್ 10:06 ಆಗಿದೆ. ಯಾವ ಗೊತ್ತಿಲ್ಲ, ಯಾವ ಹತ್ರ ಈಗಿನೋ ಗೊತ್ತಿಲ್ಲ. ಇವಾಗೆ ಸ್ಟಾಪ್ ಮಾಡಿದೆ ಟೀಗೆ. ಅರೌಂಡ್ 120 ಕಿಲೋಮೀಟರ್ಸ್ ಕ್ರೂಸ್ ಮಾಡಿದ್ದೀನಿ. ತುಂಬ ಸ್ಲೋ, ಸಿಂಗಲ್ ರೋಡ್. ತುಂಬ ಸ್ಲೋ ಹೋಗ್ತಾ ಇದ್ದೀನಿ. ನಾಯಿ ನಮ್ಮವು. ಕರ್ನೂಲ್ ಅರೌಂಡ್ 45 ಇದೆ. ಇದು ನಮ್ಮ ಗಾಡಿ. ಜಸ್ಟ್ ಇವಾಗ ಟೀ ಕುಡ್ಕೊಂಡು ಹೋಗ್ತಾ ಇದ್ದೀನಿ. ಟೈಮ್ 11:35. ಜರ್ನಿ ಸ್ಟಾರ್ಟ್ ಮಾಡಿ 2 hours 50 minutes ಆಯಿತು. 120 ಕಿಲೋಮೀಟರ್ಸ್ ಬಂದಿದ್ದೀನಿ ಅಷ್ಟೇ. ಕೆ ನಾಗಲಾಪುರಂ, ಅನಂತಪುರಂ ಜಿಲ್ಲಾ. ಏನೋ ಜಾತ್ರೆ ನಡೀತಾ ಇದೆ. ನಮ್ಮೂರ ಹೆಸರು ನಾಗಲಾಪುರಮೇ, ಬಟ್ ಇದು ಬೇರೆದು, ನಮ್ಮೂರು ಬೇರೆದು. ಏನು ಜಾತ್ರೆ ನಡೆಸ್ತಾ ಇದ್ದಾರೆ. ಮೈ ಲೈಫ್ ಮೈ ರೂಲ್ಸ್, ಕರ್ನೂಲು SM. ಕಂಟ್ರೋಲ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಇದು. ರೂಲ್ಸ್ ಅದು. ಕರ್ನೂಲು ಟೈಮ್ 12 o'clock. ಬಂದ್ಬೋಣ. कैसे लोग रहते हैं यार यहाँ पर. ನಾನು ಫಸ್ಟ್ ಟೈಮ್ ಬರ್ತಿರೋದು ಕರ್ನೂಲ್ಗೆ. ನನ್ನ ಗಾಡಿನೂ ಫಸ್ಟ್ ಟೈಮ್. ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ರೂಟ್, ಅದಕ್ಕೆ ಸ್ವಲ್ಪ ಮ್ಯಾಪ್ ಇಟ್ಕೊಂಡ್ಬಿಟ್ರೆ ಬೆಟರ್. ಇಲ್ಲಿ ಲೆಫ್ಟ್ ತಗೋಬೇಕು ನಾನು. ಇವಾಗೇ ಗೆಸ್ ಮಾಡಿ ಇವಾಗಾದರೂ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತೇಳಿ. ಗೆಸ್ ಮಾಡಿ ಇವಾಗಾದರೂ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತೇಳಿ. ಇಲ್ಲಿಂದ ಮತ್ತೆ 2 ರೂಟ್ ಬರ್ತವೆ ಅನ್ಕೊಂಡಿರ್ಬೋದು. ಇಲ್ಲಿಂದ ಒಂದೇ ರೂಟು ಒಂದೇ ಕಡೆ ಅಂತೇಳಿ. ನೋ. ಮತ್ತೆ ಇಲ್ಲಿಂದ ಇನ್ನೊಂದು 2 ರೂಟ್ಸ್ ಬರ್ತವೆ. ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಕಮಿಂಗ್ ಟು ಕರ್ನೂಲ್ ವಿತ್ ಮೈ ಬೈಕ್.
My bike also first and me also first. Literally 140 kilometers ಆದಮೇಲೆ ಹೈವೇ ಸಿಗ್ತಿರೋದು. ಡ್ಯಾಮ್ ಸೀರಿಯಸ್ಲಿ ಸಾಕಾಗ್ಬಿಟ್ಟಿತ್ತು ಗುರು ಈ ರೋಡಿಗೆ ಬರೋಕ್ಕೆ. 3 hours 25 minutes ಆಯಿತು ನಾನು ಜರ್ನಿ ಸ್ಟಾರ್ಟ್ ಮಾಡಿ. ಇವಾಗ ಸಿಕ್ಕಿದೆ ನನಗೆ NH ಹೈವೇ, ನ್ಯಾಷನಲ್ ಹೈವೇ. ಓ गॉड, बहुत खुशी हो रही है, बहुत खुशी. नेशनल हाईवे सिक्तल्वा. Yeah, we are back on highway 4 lane. Red ಮಾಡಿ second big toll of the day. ಫ್ಯೂಯಲ್ ಹಾಕ್ಸ್ಬೇಕು, ಇನ್ನೊಂದು ಪಾಯಿಂಟ್ ಇದೆ ಅಷ್ಟೇ. A few moments later. ಟೈಮ್ ಬಂದು 12:39 ಆಗಿದೆ. ಪೆಟ್ರೋಲ್ ಇನ್ನೊಂದು ಪಾಯಿಂಟ್ ಇದೆ, ಇನ್ನು ಬ್ಲಿಂಕೂ ಆಗ್ತಿಲ್ಲ. ಅಂದರೆ ಮ್ಯಾಕ್ಸಿಮಮ್ ಇನ್ನೊಂದು 70 kilometers ಆದರೂ ಹೋಗುತ್ತೆ ಗಾಡಿ, ಆ್ಯಸ್ ಪರ್ ಐ ನೋ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ಬಟ್ ಏನಕ್ಕೆ ಸತಾಯಿಸ್ತಿದ್ದೇನೋ ಗೊತ್ತಿಲ್ಲ. ಗಾಡಿ ಆಫು ಆನ್ ಆಗ್ತಿಲ್ಲ ಗಾಡಿ. ಹೈವೇ ಮೇಲೆ ಇದ್ದೀನಿ, ಈ ಕಡೆನೂ ಯಾರೂ ಇಲ್ಲ, ಈ ಕಡೆನೂ ಯಾವ ಶಾಪು ಇಲ್ಲ, ಯಾವುದು ಮೆಕ್ಯಾನಿಕ್ ಅಡ್ಡನೂ ಇಲ್ಲ. ಇಷ್ಟು ಒಳ್ಳೆ ಹೈವೇ ಮೇಲೆ ಗಾಡಿ ಆಫ್ ಆಗಿದೆ. ಎಂತ ಮಾಡೋದು ತಲೆ ಓಡ್ತಿಲ್ಲ. One hour later. 1 year 9 months ಅಲ್ಲಿ ಫಸ್ಟ್ ಟೈಮ್ ನನ್ನ ಗಾಡಿಗೆ ದೊಡ್ಡ ಅದ್ಭುತ ಆಗಿದೆ. ನನ್ನ ಗಾಡಿಯಿಂದ ನನಗೆ ಅದ್ಭುತ ಅಂತಾರೋ ಏನಂತಾರೋ ಗೊತ್ತಿಲ್ಲ, ಸತಾಯಿಸ್ತು ಗುರು, ಭಾರಿ ಸತಾಯಿಸ್ತು ನನ್ನ ಗಾಡಿ. ಅಂಡ್ ಇನ್ನೊಂದು, ಗಾಡಿನಲ್ಲಿ ಫ್ಯೂಯಲ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ನಾನು ಇದ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ. ಇದು ಬ್ಲಿಂಕ್ ಆಗಿದೆ, ಆಲ್ಮೋಸ್ಟ್ ಬ್ಲಿಂಕ್ ಆಗಿದೆ, ಒಂದು 60 kilometers ಹೋಗುತ್ತಲ್ಲ ಅಂತೇಳಿ. ಬ್ಲಿಂಕ್ ಆಗಿಲ್ಲ, ಡೈರೆಕ್ಟ್ ಪೆಟ್ರೋಲೇ ಖಾಲಿ ಆಗಿಬಿಟ್ಟಿದೆ ಫುಲ್ಲು. ಸಾವು. 2 kilometer ದೂಕಿದ್ದು ಗಾಡಿನ, ಯಾರು ಹೆಲ್ಪ್ ಮಾಡೋಕ್ಕೂ ಆಗಲ್ಲ. ಹೈವೇ ಯಾರು ನಿಂದಿರ್ಸೋದು ಇಲ್ಲ. ಸಾಕಾಯ್ತು ಗುರು. ಫಸ್ಟ್ ಟೈಮ್ 1 year 9 months ಅಲ್ಲಿ ನನ್ನ ಗಾಡಿ ಇಷ್ಟು ಸತಾಯಿಸಿದ್ದು ನನ್ನ ಇವತ್ತು. ಓ ಮೈ ಗಾಡ್, ಫಸ್ಟ್ ಫ್ಯೂಯಲ್ ಬಂಕ್ ಬರಲಿ, ಫ್ಯೂಯಲ್ ಬಂಕ್ ಬಂದರೆ ಫುಲ್ ಟ್ಯಾಂಕ್ ಮಾಡಿಸ್ಕೋಬೇಕು. A few moments later. ಜಸ್ಟ್ ಇವಾಗ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡೆ. 1,311 rupees ಆಗಿದೆ. 11.80 liters. 111 ಇದೆ ಪ್ರೈಸ್ ಇಲ್ಲಿ, 111. ಅಲ್ಲೊಂದು 250 ಹಾಕ್ಸ್ಕೊಂಡೆ. ಫುಲ್ ಟ್ಯಾಂಕ್ ಖಾಲಿ ಆಗಿತ್ತಲ್ಲ, ಟ್ಯಾಂಕ್ ಫುಲ್ ಆಯಿತು. ನಿಜವಾಗ್ಲೂ ಇವತ್ತು ತುಂಬ ಅದೃಷ್ಟ ಇದ್ದಂಗಿದೆ ನನಗೆ. ಒಂದ್ರ ಮೇಲೆ ಒಂದು ಇನ್ಸಿಡೆಂಟ್. ಎಷ್ಟು ಪೆಟ್ರೋಲ್ ಹಾಕ್ಸ್ಕೊಂಡು 1 kilometer ಬಂದೋ ಇಲ್ಲೋ, ಈ ಲಾರಿ ಬಂದು ನಾನು ಹಾಕ್ಸ್ತಿದ್ದೆ ಹಿಂದಲ್ಲಿಂದ. मौत को छू के टक से वापस आ सकता. ಸೀರಿಯಸ್ಲಿ ಜಸ್ಟ್ ಇನ್ ಫ್ಯೂ ಸೆಕೆಂಡ್ಸ್ ಅಲ್ಲಿ ನಾನು ಕಂಟ್ರೋಲ್ ಮಾಡ್ಕೊಂಡು. ವೆರಿ ಗುಡ್. ನಿಜವಾಗ್ಲೂ ಗಾಡ್ ಗ್ರೇಸ್, ಏನೂ ಆಗಿಲ್ಲ. ಲೈಕ್ ಅದು ಒಬ್ಬರು ಯಾರೋ ಹೋಗ್ತಾ ಇದ್ರು ಮುಂದೆ, 2 ಚೀಲ ಇಟ್ಕೊಂಡು ಫರ್ಟಿಲೈಸರ್ದು, ಹಿಂದಲ್ದು ಚೀಲ ಜಾರ್ಕೊಂಡ್ ಬಿದ್ದುಬಿಡ್ತು. ನಾನು ಸ್ಪೀಡಲ್ಲಿ ಇದ್ದೀನಿ, ನೋಡ್ಕೊಂಡಿದ್ದೀನಿ. ಲೈಕ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಾನು ಹಿಂಗಂದೆ ಗಾಡಿನ, ಹೋಗಿ ಹಿಂಗಂದೆ. ಇವ್ನು ನನ್ನ ಕನೆಕ್ಟೆಡಲ್ಲಿ ಇದ್ದಾನೆ. ಸ್ಟಾಪ್ ಮಾಡ್ಕೊಂಡೆ ಇವ್ನು. ನಾನು ಹಿಂಗೆ ತಗೊಂಡೆ ಗಾಡಿ. ಗಾಡ್ ಗ್ರೇಸ್ ಉಳ್ಕೊಂಡೆ, ಇಲ್ಲಾಂದ್ರೆ ಹೊಂಟೋಗ್ತಿದ್ದೆ ಲಾರಿ ಕೆಳಗೆ. ಥ್ಯಾಂಕ್ ಗಾಡ್. ವೆರಿ ಹಾರಬಲ್ ಸಿಚುವೇಶನ್ಸ್ ಇದಾವೆ ಇವತ್ತು. ಪರವಾಗಿಲ್ಲ, ಇವಾಗ ಸ್ವಲ್ಪ ಮಜಾ ಬರ್ತಾ ಇದೆ ಗಾಡಿನಲ್ಲಿ. तोबा ನಮ್ಮ ಡೆಸ್ಟಿನೇಷನ್ ಇನ್ನೊಂದು 150 kilometers ಇರ್ಬೋದು. ಸ್ನೇಹಿತರೆ, ಎಷ್ಟು ಇವಾಗ ಊಟ ಆಯಿತು, ಹೋಗ್ತಾ ಇದ್ದೀನಿ. ಟೈಮ್ 2:40 ಆಗಿದೆ. ಥರ್ಡ್ ಟೋಲ್ ಗೇಟ್ ಆಫ್ ದ ಡೇ. ಟೈಮ್ ಅದು 4:03 ಆಗಿದೆ. ಇನ್ನೋವಾ ಹಾಕೊಂಡು ಏನ್ ರ್ಯಾಶ್ ಆಗಿ ಓಡಿಸ್ತಿದ್ದಾನೆ ಬರ್ತಾ ಬೇರು ಇವನು. ಒಂದು 75 kilometers ದೂರ. Fourth toll of the day. ಸ್ನೇಹಿತರೆ,
ನಾವು ಇವಾಗ ಎಲ್ಲ ಇದ್ದೀವಿ. ಟೈಮ್ ಬಂದು 5:15 ಆಗಿದೆ. ಆಲ್ಮೋಸ್ಟ್ ಆಲ್ ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ. ನಾವು ಗೆಸ್ ಮಾಡಿ ಕಮೆಂಟ್ ಮಾಡಿರ್ತೀರಾ ಅಂತ ಅನ್ಕೊಂಡಿರ್ತೀನಿ. ಇಲ್ಲಿವರೆಗೆ ಬಂದಿದ್ದವ್ರಿಗೆಲ್ಲ ಇವಾಗ ಗೊತ್ತಾಗುತ್ತೆ ನಾನು ಎಲ್ಲಿಗೆ ಬಂದಿದ್ದೀವತ್ತಂತೇಳಿ. ಇವತ್ತಿನ ಪ್ರಯಾಣ ನಮ್ಮದು ಈ ಊರಿಗೆ ಮುಕ್ತಾಯ. ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗಿರುತ್ತೆ ಎಲ್ಲರಿಗೂ ವೇರ್ ಐ ಆಮ್. ಇನ್ನೂ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಫ್ಯೂ ಮಿನಿಟ್ಸ್ ಇರಿ, ನಾನೇ ಹೇಳ್ತೀನಿ.